ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟರು. 2019ರಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಇದು ಮೋದಿಯವರ ಪ್ರಪ್ರಥಮ ಕಾಶ್ಮೀರ ಭೇಟಿ. ಈ ವೇಳೆ ಪ್ರಧಾನಿ 5,000 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ವಿಕಸಿತ ಭಾರತ ಹಾಗೂ ವಿಕಸಿತ ಜಮ್ಮು ಕಾಶ್ಮೀರ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಇದೇ ಸಂದರ್ಭದಲ್ಲಿ ದಾಲ್ ಸರೋವರದ ಎದುರು ನಿಂತು ಅದರ ಆಚೆಗಿದ್ದ ಬೆಟ್ಟವೊಂದಕ್ಕೆ ಪ್ರಧಾನಿ ನಮಸ್ಕಾರ ಮಾಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಯಿತು. ಯಾಕೆಂದ್ರೆ ಅಲ್ಲಿ ಮೋದಿ ನಮಿಸಿದ್ದು ಕಾಶ್ಮೀರದ ಪ್ರಪ್ರಥಮ ದೇವಾಲಯಕ್ಕೆ. ಹಾಗಾದ್ರೆ ಯಾವುದು ಆ ದೇವಾಲಯ? ಶ್ರೀನಗರದಿಂದ ಅದು ಎಷ್ಟು ದೂರದಲ್ಲಿದೆ? ಆ ದೇವಾಲಯ ಹೇಗೆ ಭಾರತದ ಸಂಸ್ಕೃತಿಯನ್ನು ಇವತ್ತಿಗೂ ಕಾಯ್ತಿದೆ ಅನ್ನೋದರ ಜೊತೆಗೆ ಆ ದೇವಾಲಯಕ್ಕೂ ನಮ್ಮ ಮೈಸೂರಿಗೂ ಇರೋ ಸಂಬಂಧ ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಾರ್ಚ್ 7ನೇ ತಾರೀಕು ಪ್ರಧಾನಿ ಮೋದಿ 4.5 ವರ್ಷಗಳ ನಂತರ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದರು. ಅವರ ಭೇಟಿಯ ಹಿನ್ನೆಲೆಯಲ್ಲಿ ಕಾಶ್ಮೀರದಾದ್ಯಂತ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿತ್ತು. ಒಂದು ಕಾಲಕ್ಕೆ ಬರೀ ಭಯೋತ್ಪಾದನೆ, ಕಲ್ಲು ತೂರಾಟ, ಕರ್ಫ್ಯೂಗಳಲ್ಲಿ ಮುಳುಗಿ ಹೋಗಿದ್ದ ಕಾಶ್ಮೀರ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಪ್ರಧಾನಿಯ ಕಾರ್ಯಕ್ರಮಕ್ಕೆ ಬಂದು ಸೇರಿದ್ದ ಜನ ಸಾಕ್ಷಿಯಾಗಿದ್ದರು. ಅಲ್ಲಿ ಪಾಕಿಸ್ತಾನಿ ಮೂಲದ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳ ಅಪಪ್ರಚಾರ, ಭಯೋತ್ಪಾದಕರ ಬೆದರಿಕೆಗಳ ನಡುವೆ ಕೂಡ ಪ್ರಧಾನಿಯ ಕಾರ್ಯಕ್ರಮಕ್ಕೆ ಜನ ಸೇರುವುದು ಕಡಿಮೆ ಏನಾಗಿರಲಿಲ್ಲ. ಕಾಶ್ಮೀರ ಬದಲಾಗ್ತಿದೆ ಅನ್ನೋದನ್ನ ಅಲ್ಲಿನ ಜನಾನೇ ಹೇಳ್ತಾ ಇದ್ರು. ಅಲ್ಲಿಗ ಈ ಹಿಂದಿನಂತೆ ಕಲ್ಲು ತೂರಾಟಗಳಿಲ್ಲ. ಶುಕ್ರವಾರ ಶಾಂತಿಯುತವಾಗಿ ನಮಾಜ್ ಮಾಡಿ ಜನ ಮನೆಗೆ ಹೋಗ್ತಾರೆ. ಕಲ್ಲು ಹಿಡ್ಕೊಂಡು ಜನ ಬೀದಿಗೆ ಬರುವುದಿಲ್ಲ. ಹೀಗಾಗಿ ವಿದೇಶಿ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇವೆ. ಅದರಲ್ಲೂ ಅರಬ್ ದೇಶಗಳ ಹೂಡಿಕೆ ಅಲ್ಲಿ ಹೆಚ್ಚಾಗ್ತಾ ಇದೆ. ಅಲ್ಲಿ ಶಾಂತಿ ನೆಲೆಸಿರೋದ್ರಿಂದ ಕಾಶ್ಮೀರಕ್ಕೆ ಭೇಟಿ ಕೊಡೋ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಿದೆ. ಯುವಕರು ದುಡಿಮೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕಲ್ಲು ತೂರಾಟಕ್ಕೆ ಜನ ಸಿಗ್ತಿಲ್ಲ. ಭಯೋತ್ಪಾದಕ ಸಂಘಟನೆಗಳಿಗೆ ರಿಕ್ರೂಟ್ಮೆಂಟ್ ಕಡಿಮೆ ಆಗಿದೆ. ಪಾಕಿಸ್ತಾನದಿಂದ ಬಂದ ಉಗ್ರರು ಮತ್ತು ಇಲ್ಲೇ ರಿಕ್ರೂಟ್ ಆದ ಬೆರಳೆಣಿಕೆಯಷ್ಟು ಮಂದಿ ಭಯೋತ್ಪಾದಕರನ್ನ ಕೂಡ ನಮ್ಮ ಭದ್ರತಾ ಪಡೆಗಳು ಹೊಡೆದು ಕೆಡವುತ್ತಾ ಇವೆ. ಈಗ ಸ್ಪೆಷಲ್ ಸ್ಟೇಟಸ್ ಇಲ್ಲ. ಪಂಡಿತರು ಯಾರಾದರೂ ನಾವಿಲ್ಲಿಗೆ ವಾಪಸ್ಸು ಬರ್ತೀವಿ ಅಂತ ಕಾಶ್ಮೀರದ ಯಾವುದೇ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನ ಸಂಪರ್ಕಿಸಿದ್ರು ಅವರ ಆಸ್ತಿಪಾಸ್ತಿಗಳನ್ನು ಅವರಿಗೆ ವಾಪಸ್ಸು ಕೊಡಿಸಲಾಗುತ್ತೆ. ಅಲ್ಲಿ ಯಾರು ಬೇಕಾದರೂ ಇರಲಿ, ಅವರನ್ನಲ್ಲಿಂದ ಒಕ್ಕಲೆಬ್ಬಿಸಿ ಪಂಡಿತರ ಆಸ್ತಿಯನ್ನ ಅವರಿಗೆ ವಾಪಸ್ ಕೊಡಿಸ್ತಾರೆ. ಹೀಗೆ ಕಾಶ್ಮೀರ ಬದಲಾದ 4.5 ವರ್ಷಗಳ ನಂತರ ಪ್ರಧಾನಿ ಮೋದಿ ಅಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟರು ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನೂ ಕೊಟ್ಟರು. ಗೆಳೆಯರೆ, ಇಲ್ಲಿ ಪ್ರಧಾನಿ ಮೋದಿಯವರ ಭೇಟಿಯನ್ನು ನೋಡ್ತಾ ಇದ್ರೆ 1996ರಲ್ಲಿ ನಡೆದಿದ್ದ ಅದೊಂದು ಘಟನೆ ನೆನಪಾಗದೇ ಇರುವುದಿಲ್ಲ. ಅವತ್ತಿಗೆ ಭಾರತದ ಪ್ರಧಾನಿಯಾಗಿದ್ದವರು HD ದೇವೇಗೌಡ. ಅವರು ಕೂಡ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಅವತ್ತಲ್ಲಿನ ಪರಿಸ್ಥಿತಿ ಇವತ್ತಿನಷ್ಟು ತಿಳಿಯಾಗೇನಿರಲಿಲ್ಲ. ಅಲ್ಲಿ ಉಗ್ರರ ಹಾವಳಿ ತುಂಬಾನೇ ಹೆಚ್ಚಾಗಿತ್ತು. ಆ ಕಣಿವೆಯಲ್ಲಿ ಚುನಾವಣೆಗಳನ್ನು ನಡೆಸೋದು ಅಸಾಧ್ಯ ಅನ್ನೋ ಪರಿಸ್ಥಿತಿ ಇತ್ತು. ಅಂಥ ದಿನಗಳಲ್ಲಿ ಕಾಶ್ಮೀರಕ್ಕೆ ಕಾಲಿಟ್ಟ ದೇವೇಗೌಡರು ಶ್ರೀನಗರದಲ್ಲಿ ತೆರೆದ ವಾಹನದಲ್ಲಿ ನಗರ ಸಂಚಾರವನ್ನು ಮಾಡಿದರು. ಹೀಗವತ್ತು ದೇವೇಗೌಡರು ಭೇಟಿ ಕೊಟ್ಟ ನಂತರ ಕಾಶ್ಮೀರದಲ್ಲಿ ಚುನಾವಣೆಗಳಾದವು. ಆದರೆ ಅಲ್ಲಿನ ಭಯೋತ್ಪಾದನೆ ಆ ನಂತರದ ದಿನಗಳಲ್ಲಿ ಕೂಡ ಹಾಗೆ ಮುಂದುವರಿತಾ ಬಂತು. ಈ ಬಾರಿಯ ಚಿತ್ರಣ ಸ್ವಲ್ಪ ಭಿನ್ನವಾಗಿದೆ. ಕಾಶ್ಮೀರವನ್ನು ಬದಲಾಯಿಸಿ ಮೋದಿ ಅಲ್ಲಿಗೆ ಹೋಗಿದ್ದಾರೆ. ಬದಲಾದ ಕಾಶ್ಮೀರದಲ್ಲಿ ಅಭಿವೃದ್ಧಿಗೆ ಚಾಲನೆ ಸಿಕ್ಕಿದೆ. ಸರಿಸುಮಾರು 5,000 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಕಾಶ್ಮೀರದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇನ್ನು ಪ್ರಧಾನಿ ಮೋದಿಯವರ ಭೇಟಿಯಿಂದ ಕಾಶ್ಮೀರಕ್ಕೆ ಇನ್ನಷ್ಟು ಹೂಡಿಕೆಗಳು ಹರಿದು ಬರುತ್ತವೆ. ಇನ್ನು ಮುಂದೆ ಇದೇ ರೀತಿ ಕಾಶ್ಮೀರದ ಅಭಿವೃದ್ಧಿ ನಡೀತಾ ಇರುತ್ತೆ ಅಂತ ಪ್ರಧಾನಿ ಅಲ್ಲಿನ ಜನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾಶ್ಮೀರದ ನೆಲದಲ್ಲಿ ನಿಂತು ಇದು ಯಾವತ್ತಿಗೂ ಭಾರತದ ಅವಿಭಾಜ್ಯ ಅಂಗ ಅನ್ನೋ ಸಂದೇಶವನ್ನ ಪಾಕಿಸ್ತಾನದ ಹೊಸ ಸರ್ಕಾರಕ್ಕೆ ಕೂಡ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಪ್ರಧಾನಿ ಕಾಶ್ಮೀರಕ್ಕೆ ಹೋಗೋದು, ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡೋದು, ಅಲ್ಲೊಂದು ಚುನಾವಣಾ ಭಾಷಣ ಮಾಡೋದು, ಇದರಲ್ಲಿ ಅಂಥ ವಿಶೇಷ ಏನಿಲ್ಲ. ಆದರೆ ದಾಲ್ ಸರೋವರದ ಮುಂದೆ ನಿಂತು ಅದರ ಹಿಂಬದಿಯಲ್ಲಿ ಕಾಣ್ತಾ ಇದ್ದ ಪರ್ವತವೊಂದರ ಕಡೆ ತಿರುಗಿ ನಿಂತಲ್ಲೇ ನಮಸ್ಕರಿಸಿದ್ರಲ್ಲ ಮೋದಿ, ಅದು ಆ ಪರ್ವತದ ಇತಿಹಾಸದ ಬಗ್ಗೆ ಒಂದಷ್ಟು ಕುತೂಹಲ ಮೂಡೋದಕ್ಕೆ ಮತ್ತು ಜನ ಆ ಬಗ್ಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡೋದಕ್ಕೆ ಕಾರಣ ಆಯಿತು. ಮೋದಿ ನಮಿಸಿದ ಆ ಬೆಟ್ಟ ಇದೆಯಲ್ಲ, ಅದರಲ್ಲಿ ಇಡೀ ಕಾಶ್ಮೀರದ ಇತಿಹಾಸ ಇದೆ. ಹಾಗೆ ಆ ಪರ್ವತದ ಮೇಲಿರುವ ದೇವಾಲಯಕ್ಕೂ ನಮ್ಮ ಮೈಸೂರಿನ ಮಹಾರಾಜರಿಗೂ ಒಂದು ಬಿಡಿಸಲಾಗದ ನಂಟು ಕೂಡ ಇದೆ. ಹೀಗೆ ಐತಿಹಾಸಿಕ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಆ ಜಾಗದ ಹೆಸರು ಶಂಕರಾಚಾರ್ಯ ಹಿಲ್ಸ್. ಗೆಳೆಯರೆ, ಶಂಕರಾಚಾರ್ಯ ಹಿಲ್ಸ್ ಹೆಸರನ್ನು
ಕಾಶ್ಮೀರದಲ್ಲಿನ ಹಿಂದೂ ಭಕ್ತರು ಮಾತ್ರವೇ ಹೆಚ್ಚಾಗಿ ಕೇಳ್ತಾ ಇದ್ರು. ಅದರ ಜೊತೆಗೆ ಅಮರನಾಥ ಯಾತ್ರೆಗೆ ಹೋಗೋರು ಈ ಬೆಟ್ಟಕ್ಕೂ ಬಂದು ಇಲ್ಲಿನ ಶಂಕರಾಚಾರ್ಯರ ದೇವಾಲಯಕ್ಕೆ ಭೇಟಿ ಕೊಡುವುದೂ ಇತ್ತು. ಆದರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇರಲಿಲ್ಲ. ಈ ಪ್ರದೇಶ ಕಾಶ್ಮೀರದ ಇತಿಹಾಸವನ್ನ ತನ್ನ ಒಡಲಲ್ಲಿಟ್ಟುಕೊಂಡಿದೆ. ಆದಿಶಂಕರಾಚಾರ್ಯರಿಗೂ ಕಾಶ್ಮೀರಕ್ಕೂ ಇರೋ ನಂಟಿಗೆ ಸಾಕ್ಷಿಯಾಗಿ ನಿಂತ ಪರ್ವತ ಇದು. ಶಾರದಾ ಮಾತೆಯನ್ನ ಕಾಶ್ಮೀರ ಪುರವಾಸಿನಿ ಅಂತ ಶಂಕರಾಚಾರ್ಯರು ಕರೆದದ್ದು ನಮಗೆಲ್ಲ ಗೊತ್ತಿದೆ. ಅದರ ಅರ್ಥ ಅವತ್ತು ಕಾಶ್ಮೀರ ಪಂಡಿತರು, ಜ್ಞಾನಿಗಳು, ಸಕಲ ಶಾಸ್ತ್ರ ಕೋವಿದರ ತವರಾಗಿತ್ತು. ಅಲ್ಲಿ ಸಾಕ್ಷಾತ್ತು ಶಾರದೆ ನೆಲೆ ನಿಂತಿದ್ದಾಳೇನೋ ಅನ್ನೋ ಹಾಗೆ ಜ್ಞಾನಗಂಗೆಯ ಪ್ರವಾಹನೇ ಹರಿತಾ ಇತ್ತು ಅನ್ನೋದನ್ನ ಶಂಕರಾಚಾರ್ಯರು ಎಷ್ಟು ಸುಂದರವಾಗಿ ಹೇಳಿದ್ರು ಅಂದ್ರೆ, ತಾಯಿ ಸರಸ್ವತಿಯ ತವರು ಕಾಶ್ಮೀರ ಅಂತ ಹೇಳಿದ್ರು. ಆಕೆಯನ್ನ ಕಾಶ್ಮೀರ ಪುರವಾಸಿನಿ ಅಂತ ಕರೆದ್ರು. ಶಾರದಾ ಪೀಠ ಇರೋದು ಕೂಡ ಕಾಶ್ಮೀರದಲ್ಲೇ. ಆದರೆ ಅದಿವತ್ತು ಆಕ್ರಮಿತ ಕಾಶ್ಮೀರದಲ್ಲಿದೆ. ಅಲ್ಲಿಗೆ ನಮಗೆ ಹೋಗೋದಕ್ಕೆ ಇವತ್ತಿಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಶಂಕರಾಚಾರ್ಯರು ಈ ಶಾರದಾ ಮಾತೆಯ ಪುರಕ್ಕೆ ಬಂದ್ರಲ್ಲ, ಆಗ ಅವರು ಮೊದಲು ತಂಗಿದ್ದ ಸ್ಥಳ ನಮ್ಮ ಕಾಶ್ಮೀರದಲ್ಲಿದೆ. ಅಲ್ಲೊಂದು ಈಶ್ವರನ ದೇವಾಲಯ ಕೂಡ ಇದೆ. ಅದನ್ನು ಜ್ಯೇಷ್ಠೇಶ್ವರ ದೇವಾಲಯ ಅಂತ ಕರೀತಾರೆ. ಇದು ಶಂಕರರ ಕಾಲಮಾನಕ್ಕಿಂತಲೂ 10 ಶತಮಾನಗಳ ಹಿಂದಿನ ದೇವಾಲಯ ಅಂತ ಹೇಳಲಾಗುತ್ತೆ. ಗೆಳೆಯರಲ್ಲಿ ಶಂಕರಾಚಾರ್ಯರ ಕಾಲಮಾನ ಯಾವುದು ಅನ್ನೋದೇ ಇವತ್ತಿಗೂ ಕೂಡ ಇನ್ನೂ ಖಚಿತವಾಗಿ ಗೊತ್ತಾಗ್ತಿಲ್ಲ. ಬ್ರಿಟಿಷ್ ಇತಿಹಾಸಕಾರರ ಪ್ರಕಾರ ಅದು ಸಾಮಾನ್ಯ ಶಕ 8ನೇ ಶತಮಾನ. ಆದರೆ ಒಂದಷ್ಟು ಐತಿಹಾಸಿಕ ಪುರಾವೆಗಳು ಹಾಗೂ ಬೌದ್ಧ ಧರ್ಮದ ಉಚ್ಛ್ರಾಯ ಕಾಲ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೋಡಿದರೆ ಶಂಕರಾಚಾರ್ಯರ ಕಾಲಮಾನ ಶಕಪೂರ್ವ 8ರಿಂದ 6ನೇ ಶತಮಾನದ ನಡುವಿನ ಕಾಲಘಟ್ಟಕ್ಕೆ ಹೋಗುತ್ತೆ. ಇರಲಿ, ಅದರ ಬಗ್ಗೆ ಇಲ್ಲಿ ಚರ್ಚೆ ಬೇಡ. ಅವತ್ತು ಕಾಶ್ಮೀರಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಶಂಕರಾಚಾರ್ಯರು ಉಳ್ಕೊಂಡಿದ್ರು ಅಂತ ಹೇಳಲಾಗುವ ಜ್ಯೇಷ್ಠೇಶ್ವರ ದೇವಾಲಯ ಇರೋ ಪರ್ವತವನ್ನ ಶಂಕರಾಚಾರ್ಯ ಹಿಲ್ಸ್ ಅಂತ ಕರೀತಾರೆ. ಈ ಶಂಕರಾಚಾರ್ಯ ಹಿಲ್ಸ್ ಇರೋದು ಪಂಜಾಲ್ ಟ್ರಾಪ್ ಅಲ್ಲಿ. ಶ್ರೀನಗರದಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿರೋ ಜಬರ್ವಾನ್ ರೇಂಜ್ನಲ್ಲಿರೋ ಈ ಪರ್ವತದಲ್ಲಿ ಶಿವನಿಗಾಗಿ ನಿರ್ಮಾಣ ಮಾಡಲ್ಪಟ್ಟ ದೇವಾಲಯ ಹೊಂದಿದೆ. ಇದು ಕಾಶ್ಮೀರದ ಕಣಿವೆಯಿಂದ 1000 ಮೀಟರ್ಗಳಷ್ಟು ಎತ್ತರದಲ್ಲಿದ್ದು ಮಹಾಶಿವರಾತ್ರಿಯಲ್ಲಿ ಇಲ್ಲಿ ದೊಡ್ಡ ಉತ್ಸವ ನಡೆಯುತ್ತೆ. ಈ ಪ್ರದೇಶವನ್ನ 12ನೇ ಶತಮಾನದ ಕವಿ ಕಲ್ಹಣ ಗೋಪಾದ್ರಿ ಗೋಪಪರ್ವತ ಅಂತ ಕರೆದಿದ್ದಾನೆ. ಇದೇ ಕಲ್ಹಣನ ರಾಜತರಂಗಿಣಿ ನಮಗೆ ಗೋಪಾದಿತ್ಯ ಅನ್ನೋ ಅರಸನ ಬಗ್ಗೆ ಹಾಗೂ ಅವನು ಕಾಶ್ಮೀರದಲ್ಲಿ ನಡೆಸಿದ ಆಡಳಿತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡುತ್ತೆ. ಶಕಪೂರ್ವ 371ರ ಸಮಯದಲ್ಲಿ ಈ ಕಾಶ್ಮೀರ ಪ್ರದೇಶವನ್ನು ಆಳುತ್ತಿದ್ದ ಗೋಪಾದಿತ್ಯ ಇಲ್ಲೊಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿನ ಪಂಡಿತರಿಗಾಗಿ ಒಂದು ಅಗ್ರಹಾರವನ್ನು ನಿರ್ಮಿಸಿಕೊಟ್ಟ ಅನ್ನೋದು ಕಲ್ಹಣನ ಬರಹಗಳಿಂದ ನಮಗೆ ಗೊತ್ತಾಗುತ್ತೆ. ಆ ಅಗ್ರಹಾರ ಇವತ್ತಿನ ದಾಲ್ ಗೇಟ್ನಿಂದ ಸ್ವಲ್ಪ ದೂರದಲ್ಲಿದೆ. ಹೀಗವತ್ತು ನಿರ್ಮಾಣವಾದ ಈ ಜ್ಯೇಷ್ಠೇಶ್ವರ ದೇವಾಲಯ ಇವತ್ತಿಗೂ ಉಳ್ಕೊಂಡಿದೆ ಅನ್ನೋದು ಒಂದು ನಂಬಿಕೆ. ಇನ್ನು ಈ ದೇವಾಲಯ ನಿರ್ಮಾಣದ ಬಗ್ಗೆ ಮತ್ತೊಂದು ಬಗೆಯ ಕಥೆ ಕೂಡ ಇದೆ. ಇದನ್ನು ನಿರ್ಮಿಸಿದ್ದು ಹೂಣರ ಮಿಹಿರ ಕುಲ ಅಂತ ಹಲಾದ ಅನ್ನೋ ಕವಿ ಹೇಳ್ತಾನೆ. ಈ ಪ್ರದೇಶವನ್ನ ಅವತ್ತಿನ ಕಾಲಕ್ಕೆ ಮಿಹಿರಪುರ ಅಂತ ಕರಿತಾ ಇದ್ರು. ಈ ದೇವಾಲಯದಲ್ಲಿನ ಶಿವನನ್ನ ಮಿಹಿರೇಶ್ವರ ಅಂತ ಗುರುತಿಸಲಾಗ್ತಾ ಇತ್ತು ಅನ್ನೋದು ಹಲಾದನ ವಾದ. ಈ ಮಿಹಿರ ಕುಲ ಸಾಮಾನ್ಯ ಶಕ 5ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ ಅನ್ನೋ ಉಲ್ಲೇಖ ಸಿಗುತ್ತೆ. ಒಂದು ವೇಳೆ ಈ ದೇವಾಲಯವನ್ನ ಮಿಹಿರ ಕುಲ ತನ್ನ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಹೊಸ ಹೆಸರನ್ನ ಕೊಟ್ಟಿರಬಹುದು ಅನ್ನೋ ವಾದ ಕೂಡ ಇಲ್ಲಿದೆ. ಅವತ್ತಿಗೆ ರಾಜರು ಬದಲಾದರೂ ಕೂಡ ದೇವಾಲಯಗಳು ನಾಶ ಏನಾಗ್ತಾ ಇರಲಿಲ್ಲ, ಬದಲಿಗೆ ಜೀರ್ಣೋದ್ಧಾರ ಆಗ್ತಾ ಇದ್ವು. ಇಲ್ಲಿ ಕೂಡ ಹಾಗೆ ಆಗಿರುವ ಸಾಧ್ಯತೆ ಇದೆ. ಮಿಹಿರ ಕುಲ ಆ ಇಡೀ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿದ ಕಾರಣಕ್ಕೆ ಅವನ ಹೆಸರು ಈ ದೇವಾಲಯಕ್ಕೆ ಬಂದಿರಲೂಬಹುದು. ಇನ್ನು ಪಶ್ಚಿಮದ ಇತಿಹಾಸಕಾರರು ಈ ದೇವಾಲಯ ಅತ್ಯಂತ ಪುರಾತನವಾದದ್ದು ಅನ್ನೋ ವಾದವನ್ನೇ ತೆಗೆದುಹಾಕುವ ಪ್ರಯತ್ನವನ್ನು ಮಾಡ್ತಾರೆ. 1899ರಲ್ಲಿ ಈ ಸ್ಥಳಕ್ಕೆ ಬಂದ ಸ್ಕಾಟಿಷ್ ಹಿಸ್ಟಾರಿಯನ್ ಜೇಮ್ಸ್ ಫರ್ಗ್ಯೂಸನ್ ಪ್ರಕಾರ ಇದು 17 ಅಥವಾ 18ನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾದ ದೇವಾಲಯ. ಅದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಶ್ಮೀರದ ಮೇಲಾದ ದಾಳಿಗಳೇನು ಕಡಿಮೆ ಅಲ್ಲ. ಶಕಪೂರ್ವ ನಿರ್ಮಾಣ ಮಾಡಿ ಸಾಮಾನ್ಯ ಶಕ 5ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ ದೇವಾಲಯ ನಾನಾ ರೀತಿಯ ದಾಳಿಗಳ ಸಂದರ್ಭದಲ್ಲಿ ಅಥವಾ ಪ್ರಾಕೃತಿಕ ವಿಕೋಪಗಳಿಂದ ಹಾನಿಗೀಡಾಗಿ ಅದನ್ನು ಮತ್ತೆ 17ನೇ ಶತಮಾನದಲ್ಲಿ ಪುನರ್ನಿರ್ಮಾಣ, ಜೀರ್ಣೋದ್ಧಾರ ಇಂಥದ್ದೇನಾದರೂ ಮಾಡಿರೋ ಸಾಧ್ಯತೆಗಳನ್ನು ಇಲ್ಲಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಕಾಶ್ಮೀರದ ಜನ ಹೇಳೋ ಪ್ರಕಾರ ಇದು 1-2 ಶತಮಾನಗಳ ಮಂದಿರ ಅಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಶಂಕರಾಚಾರ್ಯರಿಗಿಂತಲೂ ಮೊದಲೇ ಈ ದೇವಾಲಯ ಇತ್ತು ಮತ್ತು ಆದಿಶಂಕರರು ಸೌಂದರ್ಯ ಲಹರಿಯನ್ನು ರಚಿಸಿದ್ದು ಇಲ್ಲಿ ಕುಳಿತೆ ಅಂತ
ಕಾಶ್ಮೀರದ ಜನ ನಂಬ್ತಾರೆ. ಇದು ಸನಾತನ ಧರ್ಮೀಯರ ಶ್ರದ್ಧಾ ಕೇಂದ್ರ. ಹೀಗಾಗಿ ಇವತ್ತಿಗೂ ಕೂಡ ಸಾಕಷ್ಟು ಮಂದಿ ಈ ದೇವಾಲಯಕ್ಕೆ ಭೇಟಿ ಕೊಡ್ತಲೇ ಇದ್ದಾರೆ. ಇನ್ನು ಕಾಶ್ಮೀರವನ್ನು ಆಳಿದ್ದ ಹಿಂದೂ ಹಾಗೂ ಸಿಖ್ ರಾಜವಂಶಸ್ಥರು ಈ ದೇವಾಲಯವನ್ನು ಕಾಪಾಡಿದರು, ಇದನ್ನು ಜೀರ್ಣೋದ್ಧಾರ ಮಾಡ್ತಾ ಬಂದರು ಅನ್ನೋ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಅದರಲ್ಲೂ ಇಲ್ಲಿನ ಡೋಗ್ರಾ ರಾಜ ಗುಲಾಬ್ ಸಿಂಗ್ ಈ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಹಾಕಿಸಿಕೊಟ್ನಂತೆ. ಹಾಗಾದರೆ ಈ ಗುಲಾಬ್ ಸಿಂಗ್ ಮೆಟ್ಲು ಕಟ್ಟಿಸೋವರೆಗೆ ಇಲ್ಲಿಗೆ ಹೋಗೋದಕ್ಕೆ ಮೆಟ್ಟಿಲುಗಳೇ ಇರಲಿಲ್ವಾ? ಜನ ಇಲ್ಲಿಗೆ ಹೇಗೆ ಹೋಗ್ತಾ ಇದ್ರು ಅನ್ನೋ ಅನುಮಾನ ನಿಮಗೆ ಬಾರದೇ ಇರೋದಿಲ್ಲ. ಗೆಳೆಯರೆ, ಅಲ್ಲಿ ಶತಮಾನಗಳ ಹಿಂದೆ ಅಂದರೆ ಮೊಘಲರು ಭಾರತಕ್ಕೆ ಬರೋ ಮುನ್ನ ಈ ದೇವಾಲಯಕ್ಕೆ ಮೆಟ್ಟಿಲುಗಳಿದ್ವು. ಆ ಮೆಟ್ಟಿಲುಗಳು ಝೇಲಂ ನದಿ ಬಳಿಯಿಂದ ಆರಂಭ ಆಗ್ತಾ ಇದ್ವು. ಆದರೆ ಯಾವಾಗ ನೂರ್ ಜಹಾನ್ ಶ್ರೀನಗರದಲ್ಲಿ ಝೇಲಂ ನದಿಯ ಪಕ್ಕದಲ್ಲಿ ಕಂಕಾಶ್ ಈ ಮೌಲಾದ ಎದುರಲ್ಲಿ ಪತ್ತರ್ ಮಸೀದಿಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ಲೋ, ಅಲ್ಲಿಂದ ಶಂಕರಾಚಾರ್ಯ ದೇವಾಲಯದ ಮೆಟ್ಟಿಲುಗಳು ಒಂದೊಂದಾಗಿ ಕಾಣೆಯಾಗೋದಕ್ಕೆ ಶುರುವಾದವು. ಈ ಮೆಟ್ಟಿಲುಗಳನ್ನೇ ಮಸೀದಿ ಕಟ್ಟೋದಕ್ಕೆ ಬಳಕೆ ಮಾಡಲಾಯಿತು ಅಂತ ಹೇಳಲಾಗತ್ತೆ. ಹೀಗಾಗಿ 18ನೇ ಶತಮಾನದಲ್ಲಿ ಕಾಶ್ಮೀರದ ಅರಸರು ಈ ದೇವಾಲಯಕ್ಕೆ ಮತ್ತೆ ಮೆಟ್ಟಿಲುಗಳ ನಿರ್ಮಾಣವನ್ನು ಮಾಡ್ತಾರೆ. ಬಹುಶಃ ಸ್ಕಾಟಿಷ್ ಇತಿಹಾಸಕಾರ ಫರ್ಗ್ಯೂಸನ್ ಆ ಹೊಸ ಮೆಟ್ಟಿಲುಗಳನ್ನು ನೋಡಿ ಈ ದೇವಾಲಯ ತುಂಬ ಹೊಸತು ಅಂತ ಹೇಳಿದರೆ ಅದರಲ್ಲಿ ಅಚ್ಚರಿ ಪಡಬೇಕಾದ ವಿಷಯ ಏನಿಲ್ಲ. ಇನ್ನಿಲ್ಲಿನ ಮತ್ತೊಂದು ವಿಶೇಷ ಅಂದರೆ ಈ ದೇವಾಲಯಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ದು ನಮ್ಮ ಮೈಸೂರಿನ ಹೆಮ್ಮೆಯ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಗೆಳೆಯರೆ, 1925ರಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಶ್ಮೀರಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯ ದೇವಾಲಯಕ್ಕೆ ಬಂದ ಮಹಾರಾಜರು ದೇವಾಲಯದ ಸುತ್ತ 4 ಹಾಗೂ ದೇವಾಲಯದ ಮೇಲೆ 1 ವಿದ್ಯುತ್ ದೀಪವನ್ನು ಹಾಕಿಸಿಕೊಟ್ರು. ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅವತ್ತು ಮೈಸೂರು ಸಂಸ್ಥಾನವೇ ಭರಿಸಿತ್ತು. ಸ್ನೇಹಿತರೆ, ಅವತ್ತಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿಸೋದು ಅಂದರೆ ಇವತ್ತು ಕರೆಂಟ್ ತಗೊಂಡಷ್ಟು ಸುಲಭ ಅಲ್ಲ. ಆದರೆ ಅವತ್ತಿಗೆ ಭಾರತದಲ್ಲಿದ್ದ ಅತಿ ದೊಡ್ಡ ರಾಜ್ಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದ ಮತ್ತು ಅತ್ಯಂತ ಶ್ರೀಮಂತ ರಾಜ್ಯಗಳ ಸಾಲಲ್ಲಿ ನಿಂತಿದ್ದ ಬ್ರಿಟಿಷರ ನಡುವೆ ಕೂಡ ತಮ್ಮದೇ ಆದ ಗೌರವ ಪ್ರತಿಷ್ಠೆಗಳನ್ನು ಉಳಿಸಿಕೊಂಡಿದ್ದ ಮೈಸೂರು ಮಹಾರಾಜರಿಗೆ ಇದು ತುಂಬ ಕಷ್ಟ ಏನಾಗಲಿಲ್ಲ. ಅವತ್ತು ಮೈಸೂರು ಮಹಾರಾಜರು ಮಾಡಿದ ಕೆಲಸವನ್ನು ಆ ದೇವಾಲಯದಲ್ಲಿ ದಾಖಲು ಮಾಡಲಾಗಿದೆ. ಹಾಗೆ ಶಂಕರಾಚಾರ್ಯರಿಗೂ ಮೈಸೂರು ಸಂಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ. ಶಂಕರರು ಸ್ಥಾಪಿಸಿದ 4 ಪೀಠಗಳ ಪೈಕಿ ಒಂದಾದ ಶೃಂಗೇರಿ ಪೀಠ ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲೇ ಇತ್ತು. ಶೃಂಗೇರಿಯ ಪರಮ ಭಕ್ತರಾಗಿದ್ದ ಮೈಸೂರಿನ ಮಹಾರಾಜರು ಆ ದೇವಾಲಯಕ್ಕೆ ಒಂದಷ್ಟು ಊರುಗಳನ್ನೇ ದಾನವಾಗಿ ಕೊಟ್ಟ ಉದಾಹರಣೆಗಳು ಕೂಡ ನಮ್ಮ ಮುಂದಿವೆ. ಚಿಕ್ಕಮಗಳೂರು ಬಳಿಯ ಬೆಳವಾಡಿ ಅನ್ನೋ ಊರಿನ ಹೆಸರನ್ನ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರಬಹುದು. ಅಲ್ಲೊಂದು ಸುಂದರವಾದ ಹೊಯ್ಸಳ ದೇವಾಲಯ ಇದೆ. ಹಾಗೆ ಉದ್ಭವ ಗಣೇಶನ ಮಂದಿರ ಕೂಡ ಆ ಊರಲ್ಲಿದೆ. ಆ ಇಡೀ ಊರನ್ನ ಶೃಂಗೇರಿ ಮಠಕ್ಕೆ ದಾನವಾಗಿ ಕೊಟ್ಟಿದ್ದವರು ಮೈಸೂರಿನ ಅರಸರು. ಹೀಗಾಗಿ ಕಾಶ್ಮೀರದಲ್ಲಿನ ಶಂಕರಾಚಾರ್ಯ ಪೀಠಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿದ್ಯುತ್ ದೀಪಗಳನ್ನ ಹಾಕಿಸಿಕೊಟ್ಟಿದ್ರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ಇಂಥ ಐತಿಹಾಸಿಕ ಹಾಗೂ ಧಾರ್ಮಿಕ ಸ್ಥಳಕ್ಕೆ ಮೊನ್ನೆ ನರೇಂದ್ರ ಮೋದಿ ದಾಲ್ ಸರೋವರದ ಮುಂದೆ ನಿಂತು ನಮಸ್ಕರಿಸುವ ಮೂಲಕ ಶಂಕರಾಚಾರ್ಯರನ್ನ ಅಲ್ಲಿ ನೆನಪು ಮಾಡಿಕೊಂಡ್ರು ಮತ್ತು ಶಂಕರರ ಆ ಪರ್ವತದ ಬಗ್ಗೆ ಇಡೀ ಜಗತ್ತು ಮತ್ತೊಮ್ಮೆ ತಿರುಗಿ ನೋಡೋ ಹಾಗೆ ಮಾಡಿದ್ರು. ಗೆಳೆಯರೆ, ನೀವೇನಾದ್ರೂ ಶ್ರೀನಗರದ ಕಡೆಗೆ ಹೋದ್ರೆ ಅಲ್ಲಿನ ಹಿಮದಲ್ಲಿ ಆಡಿ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದರ ಜೊತೆಗೆ ಶಂಕರರ ದೇವಾಲಯಕ್ಕೆ ಕೂಡ ಒಮ್ಮೆ ಭೇಟಿ ಕೊಟ್ಟು ಬನ್ನಿ. ಇದು ಗೆಳೆಯರೆ, ಶ್ರೀನಗರದ ಸಮೀಪ ಇರೋ ಶಂಕರಾಚಾರ್ಯ ಪರ್ವತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.